ಆಕೆಗೆ ಜಸ್ಟ್ 13 ವರ್ಷ. ಐಫೋನ್ ಬೇಕಾಗಿತ್ತು. ಅವಳ ಬಾಯ್ ಫ್ರೆಂಡ್ಸಿಗೆ ಬೈಕ್ ಒಂದು ಕೊಡಿಸ್ಬೇಕಾಗಿತ್ತು. ಹೀಗಾಗಿ ಆಕೆ ಮಾಡಿದ್ದು ಮಾತ್ರ ಸುಪಾರಿ ಕೊಟ್ಟು ತನ್ನ ತಾತನ ಕತೆ ಮುಗಿಸಿದ್ದು. ಈ ಘಟನೆ ನಡೆದಿರೋದು ಕೇರಳದಲ್ಲಿ ಆದ್ರೂ ನಾವೆಲ್ಲರೂ ಒಮ್ಮೆ ಯೋಚಿಸ್ಬೇಕು. ನಮ್ಮ ಮಕ್ಕಳು ಹೇಗೆ ಬೆಳೀತಿದ್ದಾರೆ, ಅವರ ಬಿಹೇವಿಯರ್ ಏನು ಅಂತ ಕಣ್ಣಿಡ್ಬೇಕು. ಅಷ್ಟು ಮಾತ್ರ ಅಲ್ಲ, ಈ ಹುಡುಗಿಯ ಬ್ಯಾಕ್ ಗ್ರೌಂಡ್ ನೋಡಿದಾಗ ಪೇರೆಂಟ್ಸ್ ಲೈಫ್ ಅಲ್ಲಿ ಇರುವ ಸಮಸ್ಯೆಗಳು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಕೂಡ ಗೊತ್ತಾಗತ್ತೆ. ನಮ್ಮ ಮಕ್ಕಳು ನಮ್ಮ ಜೊತೆ ಬೆಳಿಬೇಕು. ಇಲ್ಲದಿದ್ರೆ ಅದು ಆ ಮಕ್ಕಳ ಮೇಲೆ ಎಷ್ಟು ನೆಗೆಟಿವ್ ಪರಿಣಾಮ ಬೀರ್ಬೋದು ಎಂಬುದಕ್ಕೂ ಕೂಡ ಇದು ಒಂದು ಉದಾಹರಣೆ. ಈ ವಯಸ್ಸಾದ ತಾಯಿ ತನ್ನ ಗಂಡನ ಮೃತದೇಹದ ಮುಂದೆ ನಿಂತು ಹೀಗೆ ಅಳೋದನ್ನು ನೋಡೋದು ಒಂಥರ ಬೇಸರ ಆಗುತ್ತೆ. ಆ ತಾಯಿಗೆ ಆ ಗತಿ ಬರಕ್ಕೆ ಕಾರಣ ಯಾರು ಅಂದ್ರೆ ಅದು ಇನ್ನೂ ಒಂಥರ ಶಾಕಿಂಗ್ ವಿಷಯ. ಆಕೆ ಮೊಮ್ಮಗಳು, ಜಸ್ಟ್ 13 ವರ್ಷ. 13 ವರ್ಷಕ್ಕೆ ಆಕೆ ತನ್ನ ತಾತನ ಕತೆ ಮುಗಿಸಿದಾಳೆ. ತಾತನ ಕತೆ ಮುಗಿಸಿದ ಯಾಕೆ ಗೊತ್ತಾ? ಐಫೋನಿಗಾಗಿ ಹಾಗೂ ತನ್ನ ಬಾಯ್ ಫ್ರೆಂಡ್ಸ್ಗೆ ಒಂದು ಬೈಕ್ ಅನ್ನು ಗಿಫ್ಟ್ ಕೊಡಲು, ಅಂದ್ರೆ ಅವರ ದುಡ್ಡಲ್ಲಿ ಬೈಕ್ ತಗೊಳ್ಳೋದು. ಈ ಘಟನೆ ನಡೆದಿರೋದು ಕೇರಳದಲ್ಲಿ ಆದ್ರೂ ಸಮೇತ ಒಂಥರ ಎಲ್ಲರನ್ನು ಬೆಚ್ಚಿ ಬೀಳಿಸುವಂತೆ ಅಪ್ರಾಪ್ತರು ಎಲ್ಲರೂ ಸ್ಕೂಲ್ 13 ವರ್ಷ ಅಂದ್ರೆ ಎಷ್ಟು, 8th 9th ಏನೋ ಇರ್ತಾರೇನೋ ಆ ಪ್ರಾಯದಲ್ಲಿ ಅಂತ ಒಂದು ಆಲೋಚನೆ. ಅಂದ್ರೆ ಈ ಘಟನೆ ಬೆಳಕಿಗೆ ಬರುವ ದಿನ ಬೆಳಿಗ್ಗೆನೆ ಆ ಹುಡುಗಿ ಏನೂ ನಡೆದಿಲ್ಲ ಎಂಬತ್ತೆ ಪಕ್ಕದ ಮನೆ ಓಡಿ ಹೋಗ್ತಾಳೆ. ಅಲ್ಲಿ ಹೋಗಿ, ಅಂಕಲ್ ನಮ್ಮ ತಾತ ಯಾಕೋ ಗೊತ್ತಿಲ್ಲ ಡೋರ್ ಓಪನ್ ಮಾಡ್ತಾ ಇಲ್ಲ ಆತ. ಮನೇಲಿ ಯಾರಿದ್ದೀರಂದ್ರೆ, ಮನೇಲಿ ನಾವಿಬ್ರೇ ಇರೋದು, ಬೇರೆಯವರೆಲ್ಲ ನಮ್ಮ ಅಕ್ಕನಿಗೆ ಡೆಲಿವರಿ ಇದೆ ಹಾಗಾಗಿ ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ನಾವಿಬ್ರೇ ಎಷ್ಟೇ ಇರೋದು, ಬಂದು ನೋಡಿ ಅಂಕಲ್ ಅಂತಾರೆ. ಅವ್ರು ನೀನ್ ಹೋಗಮ್ಮ ನಾ ಹಿಂದೆ ಬರ್ತೀನಿ ಅಂತ ಹೇಳಿ ಹಿಂದೆ ಹೋಗ್ತಾರೆ. ಅವತ್ತು ಆ ಮನೇಲಿ ತಾತ ಮೊಮ್ಮಗಳು ಅಷ್ಟೇ ಇರ್ತಾರೆ. ಹುಡುಗಿ ಓಡಿ ಹೋಗಿ ಪಕ್ಕದ ಮನೇಲಿ ಹೇಳ್ತಾರೆ, ಅಂಕಲ್ ನಮ್ ತಾತ ಯಾಕೋ ಗೊತ್ತಿಲ್ಲ ಡೋರ್ ಓಪನ್ ಮಾಡ್ತಿಲ್ಲ, ತುಂಬಾ ಕರೆದೆ. ಆಗ ಅವ್ರು ಹೇಳ್ತಾರೆ, ಅವ್ರೇನು ಹೆಚ್ಚಿನ ಯೋಚನೆ ಮಾಡಕ್ ಹೋಗಲ್ಲ, ಬರ್ತೀನಮ್ಮ ಹೋಗು ಅಂತ ಹೇಳಿ ಜೊತೆಗೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಆ ರೂಮ್ ಒಳಗಿನಿಂದ ಲಾಕ್ ಆಗಿರುತ್ತೆ. ಸರಿ, ಒಳಗಿನಿಂದ ಲಾಕ್ ಆಗಿತ್ತು, ಬೇರೆ ಹಿಂಗ ತೆಗಿಬೋದಂದ್ರೆ ಕಷ್ಟ. ಅಲ್ಲಿ ಸಣ್ಣ ಸಣ್ಣ ರಾಡ್ ಸರಳುಗಳಿತ್ತು ಕಿಟಕಿಲಿ, ಹಾಗಾಗಿ ಕೈ ಹಾಕಿ ತೆಗಿಯಕ್ಕೆಲ್ಲ ಕಷ್ಟ ಆಗಲ್ಲ. ಹುಡುಗಿ ಕೂಡ ಹೇಗಾದ್ರೂ ತೆಗಿಯಕ್ಕಾಗತ್ತ ಅಂತ ಪ್ರಯತ್ನ ಪಡ್ತಾಳೆ, ಆಗಲ್ಲ. ಅವಾಗ ಏನಾಗುತ್ತ, ಅಲ್ಲೇ ಪಕ್ಕದಲ್ಲಿ ವೆಲ್ಡಿಂಗ್ ಮಾಡ್ತಿರೋರ್ನ ಕರೆಸಿ ಆ ಸರಳುಗಳನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಒಳಗೆ ಹೋಗಿ ನೋಡಿದ್ರೆ ಹುಡುಗಿ ಜೋರ್ ಕಿರ್ಚಿಕೊಂಡು ಅಳಕ್ ಶುರು ಮಾಡ್ತಾರೆ. ತಾತನಲ್ಲಿ ಬಿದ್ದಿರುತ್ತೆ, ಕೈ ಕಾಲುಗಳನ್ನ ಕಟ್ಟಿರ್ತಾರೆ, ರಕ್ತ ಹರಿತಾ ಇರುತ್ತೆ. ಅದ್ರ ಮೇಲೆ ಫುಲ್ ಮೆಣಸಿನ ಪುಡಿನ ಎರಚಿರ್ತಾರೆ. ಇದು ಯಾರು ಮಾಡಿರ್ಬೋದು ಅಂತ ಪೊಲೀಸ್ ಬರ್ತಾರೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಯೋಚನೆ ಮಾಡಿ ಯಾರೋ ದರೋಡೆಗೆ ಬಂದಾರೆ, ಆದ್ರೆ ಹೇಗೆ ಒಳಗೆ ಬಂದ್ರು ನೋಡಿದ್ರೆ ಒಂದು ವೆಂಟಿಲೇಟರ್ ಸ್ಪೇಸ್ ಇದೆ, ಅದರ ಒಳಗಿಂದ ಅವ್ರು ಬಂದಿರೋದು. ಅದೇ ಯಾರು ಬಂದ್ರು ಅದು ದೊಡ್ಡ ತಲೆನೋವು. ಈ ಹುಡುಗಿನೂ ಅಳುತ್ತಾಳೆ, ತಾತ ಮೊಮ್ಮಗಳಷ್ಟೇ ಇದ್ದಿದ್ದು, ಮೊಮ್ಮಗಳಿಗೆ ಇದೇನು ಒಳಗೆ ನಡೀತದೆ ಗೊತ್ತೇ ಅಲ್ಲ ಅಂತಾಳೆ. ಆದ್ರೆ 13 ವರ್ಷದ ಹುಡುಗಿಗೆ ಇಷ್ಟು ತಲೆ ಇರುವಾಗ ಸರಿಯಾದ ಟ್ರೈನಿಂಗ್ ಆದ ಪೊಲೀಸರಿಗೆ ತಲೆ ಇರಲ್ವಾ? ಅವರು ಆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗಲೇ ಅವ್ರಿಗೆ ಡೌಟ್ ಶುರುವಾಗಿ ಸೀದಾ ಬಂದು ಇವಳ ಮುಂದೆ ನಿಲ್ತಾರೆ. ಇವಳ ಕೈಯಲ್ಲಿದ್ದ ಮೊಬೈಲ್ ಕಿತ್ಕೊಳ್ತಾರೆ. ಈ ಹುಡುಗಿ ಏನು ಯೋಚನೆ ಮಾಡಿರ್ತಾಳೆ ಅಂದ್ರೆ, ನನ್ನ ಹಿಡಿಯಕ್ಕೆ ಸಾಧ್ಯನೇ ಇಲ್ಲ, ಹೇಗೆ ತಾತ ಮೊಮ್ಮಗಳು ಮಾತಾಡ್ತಾರೆ, ಇವಳೇ ಹೋಗಿ ಎಲ್ಲರನ್ನ ಕರ್ಕೊಂಡ್ ಬರೋದು, ಅಳ್ತಾ ಇದ್ದಾಳೆ, ಹೇಗೆ ತಾನೇ ಹಿಡಿತಾರೆ? ಪೊಲೀಸರು ಮುಟ್ಟಾಳ್ರು ಯೋಚನೆ ಮಾಡಿ ಇರ್ತಾಳೇನೋ. ಅವಳ ಮೊಬೈಲ್ ತೆಗೆದು ಚೆಕ್ ಮಾಡಿದ್ರೆ ಮತ್ತಷ್ಟು ಶಾಕ್. ಆಕೆ ಕೊಟ್ಟಿರೋದು ಸುಪಾರಿ ಅದು ಯಾರಿಗೆ? ತನ್ನ ಬಾಯ್ ಫ್ರೆಂಡ್ಸ್ಗೆ. ಬಾಯ್ ಫ್ರೆಂಡ್ಸ್ ಅಲ್ಲಿ ಎಲ್ಲ 16-17 ವರ್ಷದ ಹುಡುಗರು, ಎಲ್ಲರ ಅಪ್ರಾಪ್ತರು. ಫಸ್ಟ್ ಅವ್ರು ಒಪ್ಪಲ್ಲ ಈಕೆ ಐಡಿಯಾಗೆ. ಆಗ ಅವಳ ಬಾಯ್ ಫ್ರೆಂಡ್ ಒಬ್ಬ ಇದ್ದಾನಂತೆ, ಅವನಿಗೆ ಹೇಳ್ತಾನೆ, ನನ್ನ ತಾತ ಬ್ಯಾಡ್ ಟಚ್ ಮಾಡ್ದಾತ, ಅವನಿಗೆ ಫುಲ್ ಹೀರೋಯಿಸಮ್ ಬಂದ್ಬಿಡುತ್ತೆ, ನನ್ನ ಹುಡುಗಿನ ಮುಟ್ಟಿದವನ ಬಿಡಲ್ಲ ಆತ. ಇವಳು ಅದನ್ನ ಫ್ಯಾಬ್ರಿಕೇಟ್ ಕತೆ ಮಾಡಿದ್ದ ಅಥವಾ ಏನೋ ಗೊತ್ತಿಲ್ಲ, ಬಟ್ ಇವಳೇ ಒಂದು ಗುರಿ ಸಾಧಿಸ್ಬೇಕಾಗಿತ್ತು. ಹೇಳಿರ್ತಾಳೆ, ಲೊಕೇಶನ್ ಕಳಿಸ್ತಾಳೆ, ಮನೇಲಿ ಯಾರು ಇಲ್ಲ ಅಂತಾರೆ. ಅವ್ರು ಬಂದು 16-17-18 ವರ್ಷದ ಹುಡುಗರು, 18 ಆಗ್ಲಿಲ್ಲ, ಎಲ್ಲ 17 ವರ್ಷದ ಒಳಗಿನರು ಬಂದು ಈ ತಾತನ ಕತೆ ಮುಗಿಸಿ ಹೋಗ್ತಾರೆ. ಇಲ್ಲಿ ಆಕೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಗಮನಿಸ್ಬೇಕು.
ಆಕೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೆಲವೊಂದು ಮೀಡಿಯಾ ಸೋರ್ಸ್ಗಳಿಂದ ನನಗೆ ತಿಳಿದು ಬಂದಿದ್ದೇನೆಂದ್ರೆ, ಆಕೆಯ ತಾಯಿ ಹೊರ ರಾಜ್ಯದಲ್ಲಿ ದುಬೈಯ ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ತಂದೆ ಎರಡನೇ ತಂದೆ ಅವರು ಈ ಮಗುನ ಜೊತೆಲಿಲ್ಲ, ಅವರು ಕೂಡ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ. ಈ ಮಗು ಚಿಕ್ಕ ಪ್ರಾಯದಲ್ಲೇ ಬೆಳೆದಿದ್ದು ಈ ತಾತ ಅಜ್ಜಿ ಜೊತೆ. ಇವರು ಸ್ವಲ್ಪ ಸ್ಟ್ರಿಕ್ಟ್ ಇದ್ದೀರಾ ಏನೋ ಗೊತ್ತಿಲ್ಲ, ಇವಳಿಗೆ ಬೇಕಾಗಿದೆ ಏನೋ ಕೊಡ್ತಾ ಇರ್ಲಿಲ್ಲ, ಏನೋ ಗೊತ್ತಿಲ್ಲ. ಇವಳಿಗೆ ಒಂದು ಫ್ರಸ್ಟ್ರೇಷನ್, ಇವಳಿಗೀಗ ಐಫೋನ್ ಬೇಕು, ಐಫೋನ್ ಸಿಗ್ತಾ ಇಲ್ಲ. 13 ವರ್ಷಕ್ಕೆ ಐಫೋನ್ ಬೇಕು. ಈ 13 ವರ್ಷಕ್ಕೆ ಇವಳು ತಲ ತುಂಬಾ ಮನೆಗಳಲ್ಲಿ ನಿಮ್ಮ ಮಕ್ಕಳು ಐಫೋನ್ ಕೇಳ್ತಾ ಇರ್ತಾರೆ. ನೀವು ಯೋಚನೆ ಮಾಡಿ, ನಾನು ನನ್ನ ಕಿವಿಯಾರೆ ಕೇಳಿದ್ದೀನಿ, ಕಾಲೇಜಿಗೆ ಹೋಗುವಾಗ ಐಫೋನ್ ಬೇಕು ನಂಗೆ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮ ಮಕ್ಕಳು ಈಗ ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಅವರಿಗೆ ತಿಳಿ ಹೇಳೋದು ಅವಶ್ಯಕ ಆಗಿರುತ್ತೆ. ನೀನು ದುಡ್ದ ದುಡ್ಡಿನಲ್ಲಿ ನಮಗೆ ಕೊಡ್ಬೇಡಪ್ಪ, ನೀನು ಫಸ್ಟ್ ಒಂದು ಐಫೋನ್ ತಗೋ, ಅಲ್ಲಿವರೆಗೂ ನೀನು ಸಾಧಾರಣ ಒಂದು ಸೆಟ್ನ ಯೂಸ್ ಮಾಡು ಅಂತ ಹೇಳ್ಬೇಕಾಗತ್ತೆ. ಇಲ್ಲದಿದ್ರೆ ಭಾರಿ ಕಷ್ಟ ಇದೆ ಕಣ್ರಿ. ಈ ಹುಡುಗಿಗೆ ಐಫೋನ್ ಬೇಕು ಬೇಕು ಎಂಬ ಒಂದು ಇದ್ರಲ್ಲಿ ಇವಳ ಬಾಯ್ ಫ್ರೆಂಡ್ಸ್ಗೆ ಸುತ್ತ ಬೈಕ್ ಬೇಕು, ನಮ್ಮನ್ನ ಯಾರು ಹಿಡಿಯಕ್ಕಾಗಲ್ಲ. ಅವಳಿಗೆ ಗೊತ್ತುಂಟು ಒಂದು 6-7 ಪೌಂಡ್ ಚಿನ್ನ ಇದೆ ಮನೇಲಿ ಅಂತ, ಅದೆಲ್ಲ ಎಲ್ಲಿ ಇದೆ ಅಂತ ತೋರಿಸ್ಕೊಡ್ತಾಳೆ. ಹಾಗೆ ಈ ಒಂದು ಘಟನೆ ನಡೆಯುತ್ತೆ. ಈಗ ಎಲ್ಲರೂ ಅದೇ ಮಾತಾಡೋದು, 13 ವರ್ಷಕ್ಕೆಲ್ಲ ಸುಪಾರಿ ಕೊಡೋದಲ್ಲ ಅಂದ್ರೆ ಏನು ಅಂತ. ಅದಕ್ಕೆ ಹೇಳೋದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳು ಯಾರ ಬಳಿ ಬೆಳೀತಾರೆ, ಪೇರೆಂಟ್ಸ್ ಹೇಗಿದ್ದಾರೆ, ಮನೆಯ ವಾತಾವರಣ ಹೇಗಿರುತ್ತೆ, ಅದೆಲ್ಲ ಮಕ್ಕಳ ಮನಸ್ಥಿತಿಯ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಆ ಮಗುಗೆ ಸರಿಯಾದ ಸಮಯದಲ್ಲಿ ಸಿಗ್ಬೇಕಾದ ಪ್ರೀತಿ ಸಿಕ್ಕಿಲ್ವೋ, ಆ ಕೇರ್ ಸಿಗ್ತಾ ಇಲ್ವೋ ಗೊತ್ತಿಲ್ಲ, ಅವಳನ್ನು ಇವತ್ತು ಆ ಒಂದು ಸ್ಥಿತಿಗೆ ತಂದು ನಿಲ್ಲಿಸಿದೆ. ಸೊ ನಮ್ಮ ಮಕ್ಕಳನ್ನ ನಾವು ಬೇರೆಲ್ಲೋ ಕಡೆ ಬಿಟ್ಟು ಬೆಳೆಸ್ತಾ ಇದ್ರೆ ಅದಷ್ಟು ಕಷ್ಟನ ಸುಖನ ನಮ್ ಜೊತೆನೆ ಬೆಳ್ಸಕ್ಕೆ ನೋಡ್ಬೇಕು. ಅಲ್ಲಿ ಇಲ್ಲಿ ಬಿಡಕ್ ಹೋದಾಗ ಅದು ಅವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಹೇಳಕ್ಕಾಗಲ್ಲ. ಇನ್ನು ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಮನೆಯಲ್ಲಿ ನಾವು ನಡೆದುಕೊಳ್ಳುವ ರೀತಿ, ಅದು ಎಲ್ಲವೂ ಕೂಡ ಈ ಒಂದು ಎಳೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿದೆ ಅಂದ್ರೆ ಅದು ಸತ್ಯ. ಅದೆಲ್ಲವೂ ಈ ಎಳೆ ಮನಸ್ಸುಗಳ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ನಮಗೆ ಮಕ್ಕಳಾದ್ರೆ ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಎಂಬ ಒಂದು ದೊಡ್ಡ ಜವಾಬ್ದಾರಿ ಹೊಂದಿರ್ತೀವಿ. ಒಂದಿಷ್ಟು ಎಡವಟ್ಟಾದ್ರೂ ಅಲ್ಲಿ ದೊಡ್ಡ ಅನಾಹುತನೇ ನಡೀತಿದೆ. ಅದರಲ್ಲೂ ಈಗ ಎಲ್ಲ ಈ ಮೊಬೈಲ್ ಏರಾದಲ್ಲಿ ಎಲ್ಲ ಮಕ್ಳು ಕೇಳಿದ್ರು ಮೊಬೈಲ್ ಬೇಕು, 18 ಇಯರ್ಸ್ ಒಳಗೆ ಮೊಬೈಲ್ ಬೇಕು, ಐಫೋನ್, ಸಾಧಾರಣ ಫೋನ್ ಆಂಡ್ರಾಯ್ಡ್ ಎಲ್ಲ ಬೇಡ ಬೇಡ, ಸೂಪರ್ ಬೈಕ್ ಬೇಕು, ಇದೆರಡು ಕೊಡಿಸ್ತಿದ್ರೆ ಆ ಪೇರೆಂಟ್ಸ್ನೇ ಏನು ತುಂಬಾ ಕೆಟ್ಟದಾಗಿ ನೋಡ್ತಾರೆ ಮಕ್ಕಳು. ನನ್ನ ಫ್ರೆಂಡ್ ಪೇರೆಂಟ್ಸ್ ಕೊಡಿಸಿದ್ರು, ನನ್ನ ತಂದೆ ತಾಯಿ ಕೊಡಿಸ್ತಿಲ್ಲತ್ತ ಅವ್ರನ್ನ ವಿಲನ್ ರೀತಿನೂ ನೋಡ್ತಿದ್ದಾರೆ. ಸೊ ನಮ್ಮ ಮಕ್ಕಳನ್ನ ಹೇಗೆ ಮೌಲ್ಡ್ ಮಾಡ್ಬೇಕನ್ನೋದು ಕೂಡ ಗೊತ್ತಿರ್ಬೇಕು ನಮಗೆ. ಕೆಲವೊಂದಕ್ಕೆಲ್ಲ ಹಿಂದಿನ ಕಾಲದ ವಿಧಾನ ದಂಡ ದಶಗುಣ ಬಳಸಿದ್ರೆ ಆಗಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ.